ಯಾರಾದರೂ ಮನಸ್ಸು, ವಾಣಿ, ಕ್ರಿಯೆಯಿಂದ ಭಗವಾನ್ ಶಿವನ ಆಶ್ರಿತನಾಗಿದ್ದರೆ ಅವನೊಂದಿಗೆ ಹಾಗೂ ರಾಷ್ಟ್ರಪತಿಯ ಉದ್ದೇಶದಿಂದ ಅಭಿಚಾರಿಕ ಕರ್ಮವನ್ನು ಮಾಡುವವನು ಪತಿನಾಗುತ್ತಾನೆ. ಅದಕ್ಕಾಗಿ ಯಾರಾದರೂ ತನಗಾಗಿ ಸುಖವನ್ನು ಬಯಸುವುದಾದರೆ ತನ್ನ ರಾಷ್ಟ್ರಪಾಲಕ ರಾಜನ ಹಾಗೂ ಶಿವಭಕ್ತರನ್ನು ಅಭಿಚಾರದಿಂದ ಹಿಂಸೆಯನ್ನು ಮಾಡಬಾರದು. ಬೇರೆ ಯಾರಾದರೂ ಉದ್ದೇಶದಿಂದ ಮರಣಾದಿ ಪ್ರಯೋಗ ಮಾಡಿದ ಮೇಲೆ ಪಶ್ಚಾತ್ತಾಪದಿಂದ ಕೂಡಿದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ನಿರ್ಧನ ಅಥವಾ ಧನವಂತ ಪುರುಷನು ಕೂಡ ಬಾಣಲಿಂಗ ಋಷಿಗಳಿಂದ ಸ್ಥಾಪಿತ ಲಿಂಗ ಅಥವಾ ವೈದಿಕ ಲಿಂಗದಲ್ಲಿ ಭಗವಾನ್ ಶಂಕರನನ್ನು ಪೂಜಿಸಬೇಕು. ಇಂತಹ ಲಿಂಗದ ಅಭಾವವಿರುವಲ್ಲಿ ಸುವರ್ಣ ಮತ್ತು ರತ್ನದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸಬೇಕು. ಸುವರ್ಣ ಮತ್ತು ರತ್ನಗಳನ್ನು ಗಳಿಸುವ ಶಕ್ತಿ ಇಲ್ಲದಿದ್ದರೆ ಮನಸ್ಸಿನಿಂದಲೇ ಭಾವನಮಯಿ ಮೂರ್ತಿಯನ್ನು ನಿರ್ಮಿಸಿಕೊಂಡು ಮಾನಸಿಕ ಪೂಜೆಯನ್ನು ಮಾಡಬೇಕು. ಅಥವಾ ಪ್ರತಿನಿಧಿ ದ್ರವ್ಯಗಳಿಂದ ಶಿವಲಿಂಗವನ್ನು ಕಲ್ಪನೆ ಮಾಡಬೇಕು. ಯಾರು ಕೆಲವು ಅಂಶದಲ್ಲಿ ಸಮರ್ಥ ಮತ್ತು ಕೆಲವು ಅಂಶದಲ್ಲಿ ಅಸಮರ್ಥನಾಗಿರುವನೋ ಅವನು ತನ್ನ ಶಕ್ತಿಗನುಸಾರವಾಗಿ ಪೂಜಾ ಕರ್ಮ ಮಾಡಿದರೆ ಖಂಡಿತವಾಗಿ ಫಲಭಾಗಿಯಾಗುತ್ತಾನೆ. ಈ ಕರ್ಮದ ಅನುಷ್ಠಾನ ಮಾಡಿದರೂ ಫಲವು ಕಂಡುಬರದಿದ್ದರೆ ಅದನ್ನು 2 ಅಥವಾ 3 ಬಾರಿ ಅದನ್ನು ಆವೃತ್ತಿ ಮಾಡಬೇಕು. ಹೀಗೆ ಮಾಡುವುದರಿಂದ ಸರ್ವತಾ ಫಲದ ದರ್ಶನವಾದೀತು. ಪೂಜೆಯಲ್ಲಿ ಉಪಯೋಗಿಸುವ ಸುವರ್ಣ, ರತ್ನ ಮೊದಲಾದ ದ್ರವ್ಯಗಳು ಉತ್ತಮವಾಗಿದ್ದು ಅದೆಲ್ಲವನ್ನು ಗುರುವಿಗೆ ಕೊಟ್ಟು ಬಿಡಬೇಕು. ಹಾಗೂ ಅದಲ್ಲದೆ ದಕ್ಷಿಣೆಯನ್ನು ಕೊಡಬೇಕು. ಗುರುಗಳು ಸ್ವೀಕರಿಸದಿದ್ದರೆ ಅದೆಲ್ಲಾ ವಸ್ತುಗಳನ್ನು ಭಗವಾನ್ ಶಿವನಿಗೆ ಅರ್ಪಿಸಬೇಕು ಅಥವಾ ಶಿವಭಕ್ತರಿಗೆ ಕೊಟ್ಟು ಬಿಡಬೇಕು. ಇವರಲ್ಲದೆ ಬೇರೆಯವರಿಗೆ ಕೊಡುವ ವಿಧಾನವಿಲ್ಲ. ಗುರುಗಳೇ ಮೊದಲಾದವರನ್ನು ಉಪೇಕ್ಷೆ ಮಾಡದೆ ಸ್ವಯಂ ಯಥಾಶಕ್ತಿ ಪೂಜೆಯನ್ನು ನೆರವೇರಿಸುವವನು ಹೀಗೆ ಆಚರಿಸಬೇಕು. ಪೂಜೆಯಲ್ಲಿ ಏರಿಸಿದ ವಸ್ತುಗಳು ಸ್ವತಃ ಪಡೆಯಬಾರದು. ಲೋಭದಿಂದ ಪೂಜೆಯ ಅಂಗಭೂತ ಉತ್ತಮ ದ್ರವ್ಯವನ್ನು ಸ್ವತಃ ಸ್ವೀಕರಿಸುವವನು ಅಭಿಷ್ಟಾಫಲವನ್ನು ಪಡೆಯುವುದಿಲ್ಲ. ಇದರಲ್ಲಿ ಬೇರೇನು ವಿಚಾರ ಮಾಡಬಾರದು. ಇತರರಿಂದ ಪೂಜಿತ ಶಿವಲಿಂಗವನ್ನು ಸ್ವೀಕರಿಸಲಿ ಅಥವಾ ಸ್ವೀಕರಿಸದಿರಲಿ, ಇದು ಅವನ ಇಚ್ಛೆಗೆ ಬಿಟ್ಟಿದ್ದು. ಸ್ವೀಕರಿಸಿದರೆ ಸ್ವಯಂ ನಿತ್ಯವೂ ಅದನ್ನು ಪೂಜಿಸಬೇಕು ಅಥವಾ ಅವನ ಪ್ರೇರಣೆಯಿಂದ ಬೇರೆ ಯಾರಾದರೂ ಪೂಜಿಸಲಿ. ಈ ಕರ್ಮವನ್ನು ಶಾಸ್ತ್ರೀಯ ವಿಧಿಗನುಸಾರವಾಗಿ ನಿರಂತರ ಅನುಷ್ಠಾನ ಮಾಡುವವನು ಫಲವನ್ನು ಪಡೆಯಲು ವಂಚಿತನಾಗುವುದಿಲ್ಲ. ಇದಕ್ಕಿಂತ ಮಿಗಿಲಾದ ಪ್ರಶಂಸೆಯ ಮಾತು ಬೇರೆ ಯಾವುದೂ ಇರಬಲ್ಲದು. ಹೀಗಿದ್ದರೂ ನಾನು ಸಂಕ್ಷೇಪದಿಂದ ಕರ್ಮಜನಿತ ಉತ್ತಮ ಸಿದ್ಧಿಯ ಮಹಿಮೆಯನ್ನು ವರ್ಣಿಸುವೆನು. ಇದರಿಂದ ಶತ್ರುಗಳ ಅಥವಾ ಅನೇಕ ಪ್ರಕಾರದ ವ್ಯಾಧಿಗಳಿಗೆ ತುತ್ತಾಗಿ ಮುಖ್ಯ ಮುಖನಾಗಿದ್ದರೂ ಯಾವುದೇ ವಿಘ್ನ ಬಾಧೆಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ಅತ್ಯಂತ ಕೃಪಾಣನು ಉದಾರನಾಗುತ್ತಾನೆ. ನಿರ್ಧನನು ಕುಬೇರನಂತಾಗುತ್ತಾನೆ. ಕುರೂಪಿಯು ಕಾಮದೇವನಂತೆ ಸುಂದರ ಮತ್ತು ಮುದುಕನು ಕೂಡ ತರುಣನಾಗುತ್ತಾನೆ. ಶತ್ರುಗಳು ಕ್ಷಣಾರ್ಧದಲ್ಲಿ ಮಿತ್ರರಾಗುತ್ತಾರೆ ಹಾಗೂ ವಿರೋಧಿಗಳು ಕಿಂಕರರಾಗುತ್ತಾರೆ. ವಿಷವು ಅಮೃತದಂತೆ ಆಗುವುದು. ಸಮುದ್ರವು ಸ್ಥಳ ಮತ್ತು ಸ್ಥಳವು ಸಮುದ್ರದಂತೆ ಆಗುವುದು. ಹೊಂಡವು ಗುಡ್ಡದಂತೆ, ಎತ್ತರ ಹಾಗೂ ಪರ್ವತ ಹೊಂಡದಂತೆ ಆಗುತ್ತದೆ. ಅಗ್ನಿಯು ಸರೋವರದಂತೆ ಶೀತಲ ಮತ್ತು ಸರೋವರ ಅಗ್ನಿಯಂತೆ ದಾಹಕವಾಗಿ ಬಿಡುತ್ತದೆ. ಉದ್ಯಾನವು ಕಾಡಾಗಿ, ಕಾಡು ಉದ್ಯಾನವಾಗಿ ಹೋಗುತ್ತದೆ. ಕ್ಷುದ್ರ ಮೃಗವು ಸಿಂಹದಂತೆ ಶೌರ್ಯಶಾಲಿ ಮತ್ತು ಸಿಂಹವು ಕ್ರೀಡಮೃಗದಂತೆ ಆಜ್ಞಾಪಾಲಕವಾಗುತ್ತದೆ. ಸ್ತ್ರೀಯರು ಅಭಿಸಾರಿಕೆಯರಾಗುತ್ತಾರೆ. ಹೆಚ್ಚು ಪ್ರೇಮಿಸತೊಡಗುವರು ಲಕ್ಷ್ಮಿಯ ಸುಸ್ಥಿರಳಾಗುತ್ತಾಳೆ. ವಾಣಿಯು ಇಚ್ಛಾನುಸಾರ ದಾಸಿಯಾಗುತ್ತದೆ. ಕೀರ್ತಿಯು ಗಣಿಕೆಯಂತೆ ಎಲ್ಲೆಡೆ ಪಸರಿಸುವುದು. ಬುದ್ಧಿಯು ಸ್ವೇಚ್ಛಾನುಸಾರ ಸಂಚರಿಸುವುದಾಗುತ್ತದೆ ಮತ್ತು ಮನಸ್ಸು ವಜ್ರವನ್ನು ಕೊರೆಯುವ ಸೂಜಿಯಂತೆ ಸೂಕ್ಷ್ಮವಾಗುತ್ತದೆ. ಶಕ್ತಿಯು ಚಂಡಮಾರುದಂತೆ ಪ್ರಬಲವಾಗುತ್ತದೆ. ಬಲವು ಮತ್ತ ಗಜದಂತೆ ಪರಾಕ್ರಮಶಾಲಿಯಾಗುವುದು. ಶತ್ರು ಪಕ್ಷದ ಉದ್ಯೋಗ ಮತ್ತು ಕಾರ್ಯವು ಸ್ತಬ್ಧವಾಗುತ್ತದೆ ಹಾಗೂ ಶತ್ರುಗಳಂತೆ ಸಹೃದಯರು ಅವನಿಗೆ ಶತ್ರು ಪಕ್ಷದವರಂತೆ ಆಗುವರು. ಶತ್ರುಗಳು ಬಂಧು ಬಾಂಧವರೊಂದಿಗೆ ಬದುಕಿರುವಾಗಲೇ ಹೆಣದಂತೆ ಆಗುವರು.
ಮತ್ತು ಸಿದ್ಧಪುರುಷರು ಸ್ವಯಂ ಆಪತ್ತಿನಲ್ಲಿ ಬಿದ್ದರೂ ಸಂಕಟ ಮುಕ್ತರಾಗುತ್ತಾರೆ. ಅಮರತ್ವದಂತೆ ಪಡೆದುಕೊಳ್ಳುವನು. ಅವನು ತಿಂದ ಅಪತ್ಯ ಪದಾರ್ಥವು ಸದಾ ರಾಸಾಯನದಂತೆ ಕೆಲಸ ಮಾಡುವುದು. ನಿರಂತರ ರತಿಯನ್ನು ಸೇವಿಸಿದರೆ ಅವನು ತರುಣನಂತೆ ಇರುವನು. ಭವಿಷ್ಯದ ಎಲ್ಲ ಮಾತುಗಳು ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದಂತೆ ಪ್ರತ್ಯಕ್ಷ ಕಂಡುಬರುತ್ತದೆ. ಅಣಿ ಮಾಡಿ ಸಿದ್ಧಿಗಳು ಕೂಡ ಇಚ್ಛಿಸಿದಾಗಲೇ ಫಲವನ್ನು ಕೊಡುವವು. ಈ ವಿಷಯದಲ್ಲಿ ಬಹಳ ಹೇಳಿದರೆ ಏನು ಲಾಭ? ಈ ಕರ್ಮವನ್ನು ನೆರವೇರಿಸಿದಾಗ ಸಮಸ್ತ ಕಾಮಾರ್ಥ ಸಿದ್ಧಿಗಳಲ್ಲಿ ಯಾವುದೇ ಅಲಭ್ಯವು ವಸ್ತುವು ಇರುವುದಿಲ್ಲ. ಅಧ್ಯಾಯ 32 ಮುಕ್ತಾಯ 33 ಆರಂಭ. ಪಾರಲೌಕಿಕ ಫಲವನ್ನು ಕೊಡುವ ಕರ್ಮ, ಶಿವಲಿಂಗ ಮಹಾವ್ರತದ ವಿಧಿ ಮತ್ತು ಮಹಿಮೆಯ ವರ್ಣನೆ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಈಗ ನಾನು ಕೇವಲ ಪರಲೋಕದಲ್ಲಿ ಫಲವನ್ನು ಕೊಡುವ ಕರ್ಮದ ವಿಧಿಯನ್ನು ತಿಳಿಸುವೆನು. 3 ಲೋಕಗಳಲ್ಲಿಯೂ ಇದಕ್ಕೆ ಸಮಾನವಾದ ಬೇರೆ ಯಾವುದೇ ಕರ್ಮವಿಲ್ಲ. ಈ ವಿಧಿಯು ಅತಿಶಯ ಪುಣ್ಯದಿಂದ ಕೂಡಿರುವುದು ಹಾಗೂ ಸಮಸ್ತ ದೇವತೆಗಳು ಇದನ್ನು ಅನುಷ್ಠಾನ ಮಾಡಿರುವರು. ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರಾದಿ ಲೋಕಪಾಲಕರು, ಸೂರ್ಯಾದಿ ನವಗ್ರಹರು, ವಿಶ್ವಾಮಿತ್ರ ಮತ್ತು ವಸಿಷ್ಠಾದಿ ಬ್ರಹ್ಮವೆತ್ತಾದ ಮಹರ್ಷಿಗಳು, ಶ್ವೇತ, ಅಗಸ್ತ್ಯ, ದದೀಚ ನಮ್ಮಂತಹ ಶಿವಭಕ್ತರು, ನಂದೀಶ್ವರ, ಮಹಾಕಾಲ, ಭೃಂಗೀಶ ಮೊದಲಾದ ಗಣೇಶ್ವರರು, ಪಾತಾಳವಾಸಿ ದೈತ್ಯರು, ಶೇಷನೆ ಆದಿ ಮಹಾನಾಗರು, ಸಿದ್ಧರು, ಯಕ್ಷ, ಗಂಧರ್ವ, ರಾಕ್ಷಸ, ಭೂತ, ಪಿಶಾಚ ಇವರೆಲ್ಲರೂ ತಮ್ಮ ತಮ್ಮ ಪದವಿಯನ್ನು ಪಡೆದುಕೊಳ್ಳಲು ಈ ವಿಧಿಯನ್ನು ಅನುಷ್ಠಾನ ಮಾಡಿರುವರು. ಈ ವಿಧಿಯಿಂದಲೇ ಎಲ್ಲ ದೇವತೆಗಳು ದೇವತ್ವವನ್ನು ಪಡೆದುಕೊಂಡರು. ಇದೇ ವಿಧಿಯಿಂದ ಬ್ರಹ್ಮನಿಗೆ ಬ್ರಹ್ಮತ್ವವು, ವಿಷ್ಣುವಿಗೆ ವಿಷ್ಣತ್ವವು, ರುದ್ರನಿಗೆ ರುದ್ರತ್ವವು, ಇಂದ್ರನಿಗೆ ಇಂದ್ರತ್ವವು, ಗಣಪತಿಗೆ ಗಣೇಶತ್ವವು ಪ್ರಾಪ್ತವಾಗಿದೆ. ಶ್ವೇತಚಂದನದಿಂದ ಕೂಡಿದ ಜಲದಿಂದ ಲಿಂಗ ಸ್ವರೂಪಿ ಶಿವ ಮತ್ತು ಶಿವೆಯರಿಗೆ ಅಭಿಷೇಕ ಮಾಡಿ ಅರಳಿದ ಶ್ವೇತ ಕಮಲಗಳಿಂದ ಪೂಜಿಸಬೇಕು. ಮತ್ತೆ ಅವರ ಚರಣಗಳಲ್ಲಿ ನಮಸ್ಕಾರ ಮಾಡಿ ಅಲ್ಲೇ ಸಾರಿಸಿದ ಭೂಮಿಯಲ್ಲಿ ಸುಂದರ ಶುಭ ಲಕ್ಷಣವನ್ನು ಪದ್ಮಾಸನವನ್ನು ಸಿದ್ಧಗೊಳಿಸಿ ಇಡಬೇಕು. ಸಂಪತ್ತಿದ್ದರೆ ತನ್ನ ಶಕ್ತಿಗನುಸಾರವಾಗಿ ಚಿನ್ನದಿಂದ ಅಥವಾ ರತ್ನಗಳಿಂದ ಪದ್ಮಾಸನ ರಚಿಸಬೇಕು. ಕಮಲದ ಕೇಸರಗಳ ಮಧ್ಯಭಾಗದಲ್ಲಿ ಅಂಗುಷ್ಟ ಗಾತ್ರದ ಸಣ್ಣದಾದ ಸುಂದರ ಶಿವಲಿಂಗವನ್ನು ಸ್ಥಾಪಿಸಬೇಕು. ಅದು ಸರ್ವಗಂಧಮಯ ಮತ್ತು ಸುಂದರವಾಗಿರಬೇಕು. ಅದನ್ನು ದಕ್ಷಿಣ ಭಾಗದಲ್ಲಿ ಸ್ಥಾಪಿಸಿ ಬಿಲ್ವ ಪತ್ರಗಳಿಂದ ಪೂಜಿಸಬೇಕು. ಮತ್ತೆ ಅದರ ದಕ್ಷಿಣ ಭಾಗದಲ್ಲಿ ಅಗುರು, ಪಶ್ಚಿಮದಲ್ಲಿ ಮೇಣವನ್ನು, ಉತ್ತರದಲ್ಲಿ ಚಂದನ ಮತ್ತು ಪೂರ್ವದಲ್ಲಿ ಹರಿತಾಲವನ್ನು ಏರಿಸಬೇಕು. ಬಳಿಕ ಸುಂದರ ಸುಗಂಧಿತ ವಿಚಿತ್ರ ಪುಷ್ಪಗಳಿಂದ ಪೂಜಿಸಬೇಕು. ಎಲ್ಲೆಡೆ ಕಪ್ಪು ಅಗುರ ಮತ್ತು ಗುಗ್ಗಲದಿಂದ ಧೂಪವನ್ನು ಅರ್ಪಿಸಬೇಕು. ಅತ್ಯಂತ ನಯವಾದ ನಿರ್ಮಲ ವಸ್ತ್ರವನ್ನು ನಿವೇದಿಸಬೇಕು. ತುಪ್ಪ ಮಿಶ್ರಿತ ಪಾಯಸವನ್ನು ನೈವೇದ್ಯ ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಬೇಕು. ಮಂತ್ರೋಚ್ಚಾರಣೆಯಿಂದ ಎಲ್ಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಬೇಕು. ಭಕ್ತಿ ಭಾವದಿಂದ ದೇವೇಶ್ವರ ಶಿವನಿಗೆ ಪ್ರಣಾಮ ಮಾಡಿ ಅವನನ್ನು ಸ್ತುತಿಸಿ ಕೊನೆಯಲ್ಲಿ ಕ್ಷಮಾ ಪ್ರಾರ್ಥನೆ ಮಾಡಬೇಕು. ಅನಂತರ ಶಿವ ಪಂಚಾಕ್ಷರಿ ಮಂತ್ರದಿಂದ ಸಮಸ್ತ ಉಪಹಾರಗಳನ್ನು ಆ ಶಿವಲಿಂಗ ಶಿವನಿಗೆ ಸಮರ್ಪಿಸಬೇಕು ಮತ್ತು ಸ್ವತಃ ದಕ್ಷಿಣ ಮೂರ್ತಿಯನ್ನು ಆಶ್ರಯಿಸಬೇಕು. ಈ ಪ್ರಕಾರ ಪಂಚಗಂಧಮಯ ಶುಭಲಿಂಗವನ್ನು ನಿತ್ಯವೂ ಅರ್ಪಿಸುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಶಿವಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಈ ಶಿವಲಿಂಗ ಮಹಾವ್ರತವು ಎಲ್ಲ ವ್ರತಗಳಲ್ಲಿ ಉತ್ತಮ ಮತ್ತು ಗೋಪನೀಯವಾಗಿದೆ. ನೀನು ಭಗವಾನ್ ಶಂಕರನ ಭಕ್ತನಾಗಿರುವೆ. ಅದಕ್ಕಾಗಿ ನಿನ್ನಲ್ಲಿ ಇದನ್ನು ವರ್ಣಿಸಲಾಗಿದೆ. ಯಾರಿಗೂ ಇದನ್ನು ಉಪದೇಶಿಸಬಾರದು. ಕೇವಲ ಶಿವಭಕ್ತರಿಗೆ ಇದನ್ನು ಉಪದೇಶಿಸಬೇಕು. ಹಿಂದಿನ ಕಾಲದಲ್ಲಿ ಭಗವಾನ್ ಶಿವನೇ ಈ ವ್ರತವನ್ನು ಉಪದೇಶಿಸಿದ್ದನು. ಅನಂತರ ಲಿಂಗದ ಕಾರಣರೂಪತೆ ಹಾಗೂ ಲಿಂಗ ಪ್ರತಿಷ್ಠಾ ಹಾಗೂ ಪೂಜೆಯ ವಾಕ್ಯ ಮಾಡಿ ಉಪಮನ್ಯು ಹೇಳಿದನು, ಯದುನಂದನನೇ, ಯಾವುದೇ ಸ್ಥಾಪಿತ ಲಿಂಗವು ಸಿಗದಿದ್ದರೆ ಶಿವನ ಸ್ಥಾನಭೂತ ಜಲ, ಅಗ್ನಿ, ಸೂರ್ಯ ಹಾಗೂ ಆಕಾಶದಲ್ಲಿ ಭಗವಾನ್ ಶಿವನನ್ನು ಪೂಜಿಸಬೇಕು. ಅಧ್ಯಾಯ 33, 34, 35, 36 ಮುಕ್ತಾಯ.